ವೀರೇಂದ್ರ ಹೆಗಡೆ ವಿರುದ್ಧ ಅಪಪ್ರಚಾರ ನಡೆಸಲು ಕೊಡಗಿನಲ್ಲಿ ನಡೆದಿತ್ತು ಹುನ್ನಾರ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಾಗೂ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಒಂದಲ್ಲ ಒಂದು ರೀತಿಯಲ್ಲಿ ಅವರ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದ್ದು, ಇದರ ಬಗ್ಗೆ ಒಂದೊಂದೇ ಪ್ರಕರಣಗಳು ಇದೀಗ ಬಯಲಿಗೆ ಬರುತ್ತಿವೆ. ಅದರಂತೆ ಕೊಡಗು ಜಿಲ್ಲೆಯಲ್ಲಿಯೂ ಜಯಂತ್ ಎಂಬ ವ್ಯಕ್ತಿ ಧರ್ಮಸ್ಥಳ ಸಂಘದ ಕೆಲ ಜನರನ್ನ ಕರೆದುಕೊಂಡು ಕೊಡಗು ಎಸ್ಪಿ ಅವರಿಗೆ ಧರ್ಮಸ್ಥಳ ಸಂಘದಿಂದ ಫೈನಾನ್ಸ್ ಕಿರುಕುಳ ನೀಡುತ್ತಿದ್ದಾರೆ, ವೀರೇಂದ್ರ ಹೆಗಡೆ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ದೂರು ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದಲ್ಲದೆ ಧರ್ಮಸ್ಥಳ ಸಂಘದಿಂದ ಹಣ ನೀಡುವುದಿಲ್ಲ ಎಂಬ ಬದಲಾಗಿ ತಮ್ಮ ಹೆಸರಿನ ಬ್ಯಾಂಕ್ ಅವರು ಹಣ ನೀಡುತ್ತಾರೆ ಎಂದು ಕೆಲ ಮಹಿಳೆಯರಿಗೆ ಜಯಂತ್ ಎಂಬ ವ್ಯಕ್ತಿ ಪ್ರಚೋದನೆ ಕೊಟ್ಟಿದ್ದ ಎಂದು ಹೇಳಲಾಗ್ತಾ ಇದೆ. ಇದೀಗ ಸೌಜನ್ಯ ಪ್ರಕರಣ ಹಾಗೂ ಧರ್ಮಸ್ಥಳ ಪ್ರಕರಣಗಳನ್ನು ನೋಡಿದ ಮಹಿಳೆಯರು ನಮಗೆ ಈ ರೀತಿಯಲ್ಲಿ ಜಯಂತ್ ಎಂಬುವವರು ದಾರಿ ತಪ್ಪಿಸುತ್ತಿದ್ದಾರೆ ಎಂಬುದು ಇದೀಗ ಗೊತ್ತಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ. ನಾನು ವಿರಾಜಪೇಟೆ ನೆಹರು ನಗರದಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಸುಬ್ರಹ್ಮಣ್ಯ ಸಂಘದಲ್ಲಿ ನಾನು 3 ವರ್ಷಗಳಿಂದ ವ್ಯವಹಾರ ಮಾಡ್ತಾ ಇದ್ದೀನಿ. ಈಗ ಒಂದು 4 ತಿಂಗಳಿಂದ ನಾನು ಒಂದು 4 ಲಕ್ಷ ಸಾಲ ತಗೊಂಡು ಒಂದು ಸ್ವಂತ ಉದ್ಯೋಗನ ನಾನು ಶುರು ಮಾಡಿದ್ದೀನಿ. ಪ್ರಾರಂಭದಲ್ಲೆಲ್ಲ ಚೆನ್ನಾಗಿ ಹೋಗ್ತಾ ಇತ್ತು, ಚೆನ್ನಾಗಿ ನಾನು ವ್ಯಾಪಾರ ಎಲ್ಲ ಮಾಡ್ತಾ ಇದ್ದೆ. ಆದ್ರೆ ನನ್ನ ಮಕ್ಕಳ ಅನಾರೋಗ್ಯದ ಕಾರಣದಿಂದಾಗಿ ನನಗೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಲ್ಲೆಲ್ಲ ಸಾಲ ತಗೋಬೇಕಾಯ್ತು, ಬೇರೆ ಕಡೆ ಕೈ ಸಾಲಗಳು ಕೂಡ ತಗೊಳ್ಬೇಕಾಯ್ತು. ಇದರಿಂದ ನನಗೆ ಸ್ವಲ್ಪ ಸಂಘಗಳಿಗೆ ಕಟ್ಟಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಹಾಗೆ ನನಗೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಿಂದ ಕೂಡ ನನಗೆ ತುಂಬಾ ಕಿರುಕುಳ ಆಗ್ತಾ ಇತ್ತು. ಈ ಒಂದು ಉದ್ದೇಶದಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ, ನನಗೆ ಸಂಘಗಳಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಮುಖ್ಯಸ್ಥರ ಹತ್ರ ಎಲ್ಲ ಕೇಳ್ಕೊಂಡಿದ್ದೆ. ಆದ್ರೆ ನನಗೆ ಇದು ಕೊಡ್ಲಿಲ್ಲ, ಅವರು ನನ್ನ ಅದರ ಕಷ್ಟಕ್ಕೆ ಸ್ಪಂದಿಸ್ಲಿಲ್ಲ. ಹಾಗಾಗಿ ನಾನು ನಮ್ಮ ಊರಿನ ಒಬ್ರು ಮುಖಂಡರಾದಂತಹ ಡಾಕ್ಟರ್ ದುರ್ಗಾ ಪ್ರಸಾದ್ ಡಾಕ್ಟರ್ ಅಲ್ಲಿ ನನ್ನ ಸಮಸ್ಯೆನ ನಾನು ಹೇಳ್ಕೊಂಡೆ. ಅವರು ಈ ರೀತಿ ಅಂದ್ರೆ ನಾಗರಿಕರ ಪರ ತುಂಬಾ ಅನ್ಯಾಯಗಳ ವಿರುದ್ಧ ಹೋರಾಡಿದವರು ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಅವರ ಹತ್ರ ಹೋಗಿದ್ದೆ. ಅವರಿಗೂ ಕೂಡ ಈ ಸಂಘಗಳ ಬಗ್ಗೆ ಏನು ಮಾಹಿತಿ ಇಲ್ಲದೆ ಇರೋದ್ರಿಂದ ಅವರನ್ನ ತುಂಬಾ ದಿವಸದಿಂದ ಒಂದು ಟೀಮ್ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಂತೆ. ಅಂದ್ರೆ ಈ ತರ ಸಂಘಗಳಿಂದ ಯಾರಾದ್ರೂ ಮಹಿಳೆಯರು ನೊಂದು ಏನಾದ್ರು ಸಂಕಷ್ಟದಲ್ಲಿ ಇದ್ರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಅವರು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದಾರೆ. ಡಾಕ್ಟರ್ಗೂ ಕೂಡ ಅವರ ಆ ಒಂದು ಟೀಮಿನ ಉದ್ದೇಶ ಏನು ಅಂತ ಗೊತ್ತಿರ್ಲಿಲ್ಲ ಅವರಿಗೆ. ನನ್ನ ಒಂದು ಕಷ್ಟಕ್ಕೆ ಅವರು ನೀವು ಇವ್ರ ಜೊತೆ ಹೋಗಿ ಇವ್ರು ನಿಮ್ಗೆ ಕಂಪ್ಲೇಂಟ್ ಮಾಡಿ ಅದ್ರ ಏನ್ ಬೇಕೋ ಅವ್ರು ಸಹಾಯ ಮಾಡ್ತಾರೆ, ನಾನು ಬೆಂಗಾವಲಾಗಿ ನಿಲ್ತೀನಿ ಅಂತ ಹೇಳಿ ನನಗೆ ಡಾಕ್ಟರ್ ಆಶ್ವಾಸನೆ ಕೊಟ್ರು. ಹಾಗೆ ನನಗೆ ಮೊನ್ನೆ ಅವರು ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ರು, ವಿರಾಜಪೇಟ್ ಬಂದಿದ್ರು. ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿದಾಗ ನಾನು ನನ್ನ ಎಲ್ಲ ಅಂದ್ರೆ ನಂದು ಯಾವ್ದೆಲ್ಲ ಮೈಕ್ರೋ ಫೈನಾನ್ಸ್ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ, ಎಲ್ಲ ನಾನು ಯಾವ್ದೆಲ್ಲ ಸಂಘಗಳಲ್ಲಿ ಇದ್ದೀನಿ, ಎಲ್ಲಾದ್ರದ ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಹಾಗೆ ಅಲ್ಲಿಂದ ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ದಲ್ಲಿ ರೀನಾ ಅವರು, ಜಯಂತ್ ಅವರು, ಮತ್ತೆ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಅವರುಗಳು ಇದ್ರು. ಮತ್ತೆ ಅವ್ರ ಜೊತೆ ಇನ್ನೊಂದು ಇಬ್ರು ಇದ್ರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ನನ್ನ ಸಮಸ್ಯೆಗಳೆಲ್ಲ ಕೇಳಿದಾಗ ನಾನು BSS ಸಮಸ್ತ ಮತ್ತೆ ಸೌತ್ ಇಂಡಿಯಾ ಮೈಕ್ರೋ ಫೈನಾನ್ಸ್ ಇಂತ ಇವುಗಳಿಂದೆಲ್ಲ ಆಗ್ತಾ ಇದ್ದಿದ್ದು. ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ಒಂದು ನಾವು ಕಂತು ಕಟ್ಟೋದು ಇದಾದಾಗ ನಮ್ಗೆ ಆ ಕಡೆ ಈ ಕಡೆ ಆದಂತ ಮಾತುಕತೆ ಅದನ್ನೆಲ್ಲ ನಾನು ಅವರಿಗೆ ವಿವರವಾಗಿ ಹೇಳ್ತಾ ಹೋದೆ. ಅದನ್ನ ಅವರೊಂದು ವಿಡಿಯೋ ಕೂಡ ಮಾಡಿದ್ರು. ಒಂದು 4 ಅವರ್ ನನ್ನ ಜೊತೆ ಆ ವಿಷಯ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಕೇಳ್ಕೊಂಡು ಅವರು ವಿಡಿಯೋ ಕೂಡ ಮಾಡಿದ್ರು. ನಾನು ಒಂದೊಂದು ಸಂಘದಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು ನಾನು ಅದನ್ನೆಲ್ಲ ಬಿಡಿಸಿ ಹೇಳಿದ್ದೀನಿ. ಆದ್ರೆ ಅವರು ವಿಡಿಯೋದಲ್ಲಿ ಈಗ ನೆನ್ನೆ ಅದು ವಿಡಿಯೋ ಬಿಡುಗಡೆ ಆಗಿರೋದು, ಅದು ಮೊದಲು ವಿಡಿಯೋ ಮಾಡಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಹೇಳಿರೋ ಎಲ್ಲಾ ವಿಷಯಗಳನ್ನ ಅವರು ತಗೊಂಡು ಅದನ್ನ ಎಲ್ಲ ಎಡಿಟ್ ಮಾಡಿ ಎಲ್ಲಾ ಸಮಸ್ಯೆಯನ್ನು ಧರ್ಮಸ್ಥಳ ಸಂಘದಿಂದಲೇ ಆಗಿದೆ ಅಂತ ಹೇಳಿ ಅವರಲ್ಲಿ ತೋರಿಸಿದ್ದಾರೆ. ಆದ್ರೆ ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಇದರಲ್ಲಿ ನಾನು ಏನು ಹೇಳಿಲ್ಲ. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಾತುಕತೆ ಆಗಿರೋದನ್ನ ನಾನು ಹೇಳಿದ್ದೀನಿ. ಆದ್ರೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಿಂದನೂ ನನಗೆ ಸಮಸ್ಯೆ ಆಗಿತ್ತು. ಆದ್ರೆ ಇವರು ಅದನ್ನ ಯಾವ್ದನ್ನೂ ಅಲ್ಲಿ ತೋರಿಸ್ಲಿಲ್ಲ. ಅಲ್ಲಿ ಎಲ್ಲಾ ಸಮಸ್ಯೆನೂ ಧರ್ಮಸ್ಥಳ ಸಂಘದಿಂದನೇ ಆಗಿದೆ ಅಂತೇಳಿ ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇದರಿಂದ ನನಗೆ ಈ ಊರಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ನನಗೆ. ಅದು ಅಲ್ಲದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ ನನ್ನ ಹತ್ರ ಹೇಳಿದ್ರು ಏನಂತ ಹೇಳಿದ್ರೆ, ಬೇರೆ ಮೈಕ್ರೋ ಫೈನಾನ್ಸ್ ಎಲ್ಲ ತುಂಬಾ ಸಣ್ಣ ಇದು, ಅವ್ರನ್ನೆಲ್ಲ ಹೇಗೋ ಇದ್ ಮಾಡ್ಕೋಬಹುದು, ಅದೇ ಧರ್ಮಸ್ಥಳ ಸಂಘ ಮೇನ್ ದೊಡ್ಡದು, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿದ್ರು. ಅದರಲ್ಲಿ ಮೊದಲನೇದಾಗಿ ವೀರೇಂದ್ರ ಹೆಗಡೆ ಅವರು ಮತ್ತೆ ED ಸರ್ ಅನಿಲ್ ಕುಮಾರ್ ಅವರ ಹೆಸರು ಸೇರಿಸಿದಾಗ ನಾನು ಕೇಳಿದೆ ಇದು ಯಾಕೆ ಅಂತ ಹೇಳುವಾಗ, ಅವ್ರದೇ ಅಲ್ವಾ ಸಂಘ, ಇದು ಅವ್ರದೇ ಸಂಸ್ಥೆ ಆಗಿರೋದ್ರಿಂದ ಅವ್ರ ಹೆಸರಿಂದಾನೇ ಶುರು ಮಾಡ್ಬೇಕು ಅಂತ ಹೇಳಿದ್ರು. ನಾನು ಹಾಗೆ ಅಂತ ಹೇಳಿ ನಾನು ಆಯ್ತು ಅಂತ ಹೇಳಿ ಒಪ್ಪಿಗೆ ಕೊಟ್ಟೆ. ನಾನು ಕೊನೆಯದಾಗಿ ಅವರೇ ಎಲ್ಲ ಕಂಪ್ಲೇಂಟ್ ಅನ್ನೆಲ್ಲ ಬರೆದು ಅಲ್ಲಿ ಮಕ್ಕಳ ಅನೈತಿಕ ಚಟುವಟಿಕೆ ಮತ್ತೆ ಬಡ್ಡಿ ದಂಧೆ ಅಂತೆಲ್ಲ ಸೇರಿಸಿದ್ದಾರೆ. ನಾನು ಅನೈತಿಕ ಚಟುವಟಿಕೆ ಅಂತ ಹೇಳೋ ಮಾತು ನನ್ನಲ್ಲಿ ಹೇಳಲಿಲ್ಲ, ಆ ಒಂದು ಪದನ ನಾನು ಎಲ್ಲೂ ಬಳಸಲಿಲ್ಲ.
ಮತ್ತೆ ಬಡ್ಡಿ ದಂಧೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಆ ವಿಷಯವಾಗಿ ಕೂಡ ನಾನು ಏನು ಹೇಳಿರ್ಲಿಲ್ಲ. ಅವರೇ ನನ್ನನ್ನ ಬ್ರೈನ್ ವಾಶ್ ಮಾಡಿ ನನಗೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಟ್ರು. ಧರ್ಮಸ್ಥಳ ಸಂಘದವರು ಬ್ಯಾಂಕಿಂದ ಸಾಲ ಕೊಟ್ಟಿದ್ದಾರೆ, ನೀವು ಅವ್ರ ಹತ್ರ ಅದು ಕೇಳಿ ಇದು ಕೇಳಿ ಆ ಡಾಕ್ಯುಮೆಂಟ್ಸ್ ಕೇಳಿ, ನಾವ್ ಅಲ್ಲಿಗೆ ಕಟ್ಕೊಳ್ತೀವಿ, ಬ್ಯಾಂಕಿಗೆ ಕಟ್ತೀವಿ, ನಿಮ್ಮಲ್ಲಿ ಕಟ್ಟಲ್ಲ ಅಂತ ಅಂತೆಲ್ಲ ಹೇಳಿ ನನಗೆ ತುಂಬಾ ಬ್ರೈನ್ ವಾಶ್ ಮಾಡಿದ್ರು. ನಾನು ಅದೇ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಅವರು ಅಪ್ಲಿಕೇಶನ್ ಬರ್ದಿದ್ದನ್ನ ನಾನು ಸರಿಯಾಗಿ ಗಮನ ಕೊಟ್ಟು ಓದದೆ ನಾನು ಸೈನ್ ಹಾಕಿ ಕೊಟ್ಟಿದ್ದೀನಿ. ಅದಾದ ಮಾರನೇ ದಿನನೇ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ, ಅದು ವೀರೇಂದ್ರ ಹೆಗಡೆ ಅವರು ಮತ್ತು ಇಡಿ ಅನಿಲ್ ಕುಮಾರ್ ಅವರ ಮೇಲೆ ನೇರವಾಗಿ ಕಂಪ್ಲೇಂಟ್ ಆಗಿದೆ ಅಂತ ನನಗೆ ಗೊತ್ತಾಗಿದ್ದೆ ನೆಕ್ಸ್ಟ್ ದಿವಸ. ಅಲ್ಲಿವರೆಗೆ ನನಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಇವರು ಅವ್ರದೇ ಸಂಸ್ಥೆ ಆಗಿರೋದ್ರಿಂದ ಅವ್ರ ಹೆಸರಿಂದ ಶುರು ಮಾಡ್ತಾ ಇರೋದು ಅಂತ ಹೇಳಿದ್ರು. ಅವರಿಗೆ ಬೇಕಾಗಿದ್ದು ಒಂದೇ, ಧರ್ಮಸ್ಥಳ ಸಂಘದ ಮೇಲೆ ಒಂದು ಕಂಪ್ಲೇಂಟ್ ಆಗಿರುವಂತ ಒಂದು ಕಾಪಿ ಬೇಕಿತ್ತು. ಅದು ನನ್ನ ಅಸಹಾಯಕತೆನ ಅವರು ಬಳಸ್ಕೊಂಡು ಅವರು ಈ ಧರ್ಮಸ್ಥಳ ಸಂಘದ ಮೇಲೆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದ್ದಾರೆ.